ನೀವು 5 ಸತಿ MLA ಆಗ್ಬೋದಾ? 5 ಸತಿ ನೀವು MLA ಆಗ್ತೀರಾ. ಇವಾಗ ನಾವು 2ನೇ ಸತಿ ಗೆದ್ದು 3ನೇ ಸತಿ ನಾವು ಗೆಲ್ಲಕ್ಕೆ ನಾವು ಅರ್ಹರಲ್ವಾ? ನಮ್ಗೆ ಯೋಗ್ಯತೆ ಇಲ್ವಾ? ಕೇಶವ ರೆಡ್ಡಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ರು ಸಹ ಅವನು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ರು. 2024 ಕೊನೆ ನೀನು ಒಕ್ಕೂಟಕ್ಕೆ ನಾಳೆ ನಿಲ್ಬೋದೇನೋ ಅಂತ ಕಾರಣಕ್ಕೋಸ್ಕರ ನೀನು ರಾಜೀನಾಮೆ ಕೊಟ್ಟು ಸರ್ಕಾರದ ನಾಮನಿರ್ದೇಶನ ಮಾಡ್ಕೊಂಡ್ಬಂದು ಯಾರೋ ನಾವು ಒಬ್ಬರಿಗೆ ಯಾವ ಕೆಲ್ಸಕ್ಕೆ ಬರದೇ ಇರೋಂಥವ್ರಿಗೆ ನಾವು ನಾಮಿನೇಷನ್ ಮಾಡಿಸ್ಕೊಬಂದಿರ್ತ ಅಂತ ಕೆಲಸ ನೀನ್ ಮಾಡಿದ್ದೇನು? ಒಬ್ಬ DCC ಅಧ್ಯಕ್ಷ ಆಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ರಿ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದಾಗ ನೀವೇನ್ ಮಾಡಿದಿರಂತ ನಮಗೆ ಗೊತ್ತಿದೆ. ಕೇಶವ ರೆಡ್ಡಿ ನನ್ನ ಬಗ್ಗೆ ಮಾತನಾಡ್ತಾರೆ. 20 ವರ್ಷದಿಂದ ಏನಿದ್ದ ಇವನು ಇವತ್ತಿನ ದಿವಸ ಬೇಕಾದಷ್ಟು ಸಂಪಾದನೆ ಮಾಡಿದ್ದಾನೆ ಅಂತಾರೆ. ಕೇಶವ ರೆಡ್ಡಿ ಏನ್ ಮಾಡಿದ್ದಾನೆ ಅಂತ ನಮ್ಗೆ ಹೇಳ್ಬೇಕಾಗುತ್ತೆ. ನೀವು ಇಲ್ಲಿ ಇರ್ತಕ್ಕಂಥ ಕೆಲವ್ರಿಗೆ ಗೊತ್ತಿಲ್ಲ. ಕೇಶವ ರೆಡ್ಡಿ ಹೋಗ್ತಾ ಯಾರಿಗೂ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಹಿಂದೂಪುರ ಬೆಂಗಳೂರು ಅಂತ ಬೆಂಗಳೂರು ಅಂತ ಕೂಗ್ತಿದ್ದವನು ಇವನು ಕೇಶವ ರೆಡ್ಡಿ. ಅವನಿಗೆ ಈ ಅವಕಾಶ ಅಂತಂದ್ರೆ ನೀವೆಲ್ಲ ಅಂತವ್ರಿಗೆ ಅವಕಾಶ ಕೊಟ್ಟಿದ್ದೀರಾ, ನೀವು ಅವ್ರ ಜೊತೆಯಲ್ಲಿ ಬಿದ್ದಿದ್ದೀರಾ. ನಮ್ಗೇನ್ ಅಂತ ಕರ್ಮ, ನೀವೇನ್ ನಮ್ಗೇನ್ ಮಾಡಿಲ್ಲ. ತೊಂಡೆಬಾವಿಗೆ ಬಂದ್ರೆ ನನ್ನ ಬಗ್ಗೆ ಮಾತನಾಡೋದು, ಎಲ್ಲೊಂದ್ ಕಡೆ ಹೋದ್ರೆ ಮಾತನಾಡೋದು, ವೆಂಕಟರೆಡ್ಡಿ ಬಗ್ಗೆ ಮಾತನಾಡೋದು. ಎಣ್ಣೆ ಗಿರಾಕಿ ಅಂತಾರೆ. ಅವ್ರ ಹತ್ರ ಇದ್ದಾಗ ಎಣ್ಣೆ ಗಿರಾಕಿ ಅಲ್ವಾ ಇವರು? ಅವ್ರ ದುಡ್ಡು ಖರ್ಚು ಮಾಡಿದಾಗ ಎಣ್ಣೆ ಇದೆ ಇಲ್ವಾ? ನಿನ್ನ ಬೇಡ ಅಂದ್ಮೇಲೆ ನೀನ್ ಬಿಟ್ಟು ಹೊರಟೋದ್ಮೇಲೆ ನೀನು ಅವ್ರು ಬೇಡವ್ರ ಬಗ್ಗೆ ಯಾರು ಮಾತಾಡಬಾರ್ದು. ಸಿದ್ದರಾಮಯ್ಯನವರು ಜನತಾ ದಳದಲ್ಲಿದ್ರು, ಕಾಂಗ್ರೆಸ್ ಬಂದ್ರು, ಮುಖ್ಯಮಂತ್ರಿ ಆದ್ರು. ಯಾರಿಗಿಷ್ಟ ಇಲ್ವೋ ಅವ್ರು ಬಿಟ್ಟು ಹೋಗ್ತಾರೆ. ಬೈಂಡಿಂಗ್ ಏನಿಲ್ಲ. ನಿಮ್ ಜೊತೆಯಲ್ಲಿ ಯಾಕೆ ಇವತ್ತು ನಿಮ್ ಜೊತೆ ಕೆಲವರು ಹಂಗೆ ನಿಂತಿದ್ದಾರೆ ಅಂದ್ರೆ ನೀವು ಅವ್ರಿಗೆ ಏನ್ ಬೇಕೋ ಎಲ್ಲ ಅನುಕೂಲಗಳು ಮಾಡಿಕೊಟ್ಟಿದ್ದೀರ. ನಮ್ಗೆ ಹಿನ್ನೆಲೆ ಏನು? ಯಾವುದೇ ಪಕ್ಷದ ಹಿನ್ನೆಲೆ ಇಲ್ಲ. ನಮ್ಗೆ ಹಿನ್ನೆಲೆ ಇರ್ತಕ್ಕಂಥದ್ದು ನಮ್ಮ ಪುಟ್ಟಸ್ವಾಮಿಗೌಡರು ಒಬ್ರೆ. ಅದ್ರ ಹಿಂದಿನ ಸರ್ತಿ ಚುನಾವಣೆಯಲ್ಲಿ ನಮ್ಮ ಊರಿನಲ್ಲಿ ಬಂದ್ರು, ಅವ್ನು ಒದ್ದೋಡಿಸ್ಬಿಡ್ತೀನಿ, ಗಂಟು ಮುಟ್ಟೆ ಕಟ್ಟಿಸ್ಬಿಡ್ತೀನಿ, ಜಾಗ ಖಾಲಿ ಮಾಡಿಸ್ಬಿಡ್ತೀನಿ. ನಮ್ಮ ಊರಿನಲ್ಲಿ ನೀನ್ ಯಾರಿಗಾದ್ರೂ ಒಂದು 500 ರೂಪಾಯಿ ಬಡವ್ರು ಕೊಟ್ಟಿದ್ಯಾ ನಿನ್ನ ಲೈಫಲ್ಲಿ? ವಿದ್ಯಾರ್ಥಿಗಳಿಗಾಗ್ಲಿ ಇನ್ನೊಬ್ರಿಗಾಗ್ಲಿ ನಾವೆಲ್ಲ ಸಹಾಯ ಮಾಡಿಕೊಂಡು ಅಣ್ಣ ತಮ್ಮಂದ್ರಾಗೆ ನಾವು ಸಾಕದಂತ ಊರಿನಲ್ಲಿ ಬಂದು ನೀವು ಮಾಡಿದಾಗ ಮುಂದಿನ ಚುನಾವಣೆಯಲ್ಲಿ ಅವ್ರು ಏನ್ ಮಾಡಿದ್ರು ನಿಮ್ಗೆ 18 ಸೀಟನ್ನು ಸಹ ನಮ್ಮ ಬಣಕ್ಕೆ ಪುಟ್ಟಸ್ವಾಮಿಗೌಡರು ಬಣಕ್ಕೆ ಗೆಲ್ಸೋದು. ಯಾಕೆ? ನೀನ್ ಮಾಡ್ತಾ ಇರೋ ತಪ್ಪು. ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ನೀವು ಊರಿಗೆ ಹೋಗ್ಬಿಟ್ಟು ಬೆಂಕಿ ಇಡುವಂತ ಕೆಲಸ ಮಾಡ್ತಾ ಇದ್ದೀಯ ಅಂತ ಜನ ಅವರೇ ತೀರ್ಮಾನ ಮಾಡೋದು. ಮುಂದಿನ ದಿನಗಳಲ್ಲೂ ಅಷ್ಟೇ ನಿಮ್ಮ ರಾಜಕೀಯ ನೀವು ಮಾಡ್ಕೊಳ್ಳಿ. ನೀವು ಹೋಗಿ ಕೇಳಿ, ಕೈ ಹಿಡ್ಕೊಂತಿರೋ ಕಾಲು ಹಿಡ್ಕೊಂತಿರೋ, ನಿಮ್ಮ ಓಟ್ ನೀವು ಕೇಳ್ಕೊಳ್ಳಿ. ಆದ್ರೆ ಇಲ್ಲ ಸಲ್ಲದ ಆರೋಪಗಳು ಮಾಡೋದು, ಅವರು ಪುಟ್ಟಸ್ವಾಮಿಗೌಡ್ರನ್ನ ಬೈಕೊಳೋದು, ಅವರ ಅಭಿವೃದ್ಧಿ ಮಾಡ್ತಾ ಇಲ್ಲ ಎಲ್ಲ ನಾನ್ ಮಾಡಿರೋ ಕೆಲಸಗಳೇ ಮಾಡ್ತಾ ಇವ್ರು ಮಾಡ್ತಾ ಇರೋದು ಅಂತ ಹೇಳ್ತಿರಲ್ಲ, ಅದು ಸರಿಯಲ್ಲ. ಇದೇ ಮನೋಹರ್ ಚುನಾವಣೆಯಲ್ಲಿ MLC ಚುನಾವಣೆಯಲ್ಲಿ ಮನೋಹರ್ ಅವರಿಗೆ ಟಿಕೆಟ್ ಕೊಟ್ಟು JDSನವ್ರು ಕೊಟ್ಟಿದ್ದು, ನಾವು ಬಡವನಿಗೆ ಅನಿಲ್ ಕುಮಾರ್ ಸೀಟ್ ಕೊಟ್ಟಿದ್ದು. ಸೂರ್ಯ ಕಲ್ಯಾಣ ಮಂಟಪದಲ್ಲಿ ದೊಡ್ಡ ಸುಮಾರು 1500 ಜನ ಎಲ್ಲ ಬೇಕು ನಮ್ಮ ಪಕ್ಷದಿಂದ ಸೀಟ್ ಕೊಟ್ಟಿದ್ದಾರೆ ಅಂತಂದ್ರಿ. ನೀವೇನ್ ಮಾಡಿದ್ರಿ? ಪ್ರಕಾಶ್ ರೆಡ್ಡಿ ಆಗ್ಬೋದು, ಹನುಮಂತ ರೆಡ್ಡಿ ಆಗ್ಬೋದು, ಕೇಶವ ರೆಡ್ಡಿ ಆಗ್ಬೋದು, ನೀವು ಮನೋಹರ್ ಹತ್ರ ದುಡ್ಡು ತಗೊಂಡು ಮನೋಹರ್ ದುಡ್ಡು ಕೊಟ್ಟು ಮನೋಹರ್ ಓಟ್ ಹಾಕ್ಸಿದ್ದೀರಾ, ಅನಿಲ್ ದುಡ್ಡು ತಗೊಂಡು ನೀವು ಇಟ್ಕೊಂಡಿದ್ದೀರಾ. ಇದು ಯಾವ ನ್ಯಾಯ? ಇದು ನ್ಯಾಯನಾ? ಈ ತರ ಬೇಕಾದಷ್ಟು ಕೆಲಸಗಳು ಮಾಡಿದ್ದೀರಾ. ನಾನು ಹೇಳ್ತೀನಿ, ಇದೇ ಶಿವಶಂಕರ ರೆಡ್ಡಿ ಅವರು, ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷಕ್ಕೆ ದುಡ್ದಿದ್ದೀನಿ, ಪಕ್ಷಕ್ಕೆ ನನ್ನೆಲ್ಲ ಇದು ಮಾಡಿದ್ದೀನಿ ಅಂತಾರೆ. ಅವ್ರದ್ದು ಹಿಸ್ಟ್ರಿ ಇದೆ ನಮ್ಮ ಹತ್ರ. ಮೊದಲನೇ ಸರ್ತಿ ಗೆದ್ದಾಗ ನಾವು ಜ್ಯೋತಿ ರೆಡ್ಡಿ ಅವ್ರ ಜೊತೆ ಎಲ್ಲಿದ್ವಿ. ಅವತ್ತಿನ ದಿವಸ ಜ್ಯೋತಿ ರೆಡ್ಡಿ ಅವ್ರು ಗೆಲ್ಲೋದಕ್ಕೆ ಕಾರಣ ಏನು? ಪಾಪ GV ಕೃಷ್ಣಮೂರ್ತಿ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಾಗ ಇದೇ ಶಿವಶಂಕರ ರೆಡ್ಡಿ, ಅಶ್ವಥ್ ನಾರಾಯಣ ರೆಡ್ಡಿ ಏನ್ ಮಾಡಿದ್? ನೀವು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರು. ಅದು ಕೆಲವ್ರಿಗೆ ಎಲ್ಲರಿಗೂ ಗೊತ್ತಿಲ್ಲ. ಕೆಲವ್ರಿಗೆ ಇದು ಇತಿಹಾಸ. ಗೌರಿಬ್ನವ್ರ ಇತಿಹಾಸ ಏನು ಇದೆ ಅಂತಂದ್ರೆ, ಇತಿಹಾಸ ನಾವು ಹೇಳ್ಬೇಕಾಗ್ತದೆ. ಕೆಲವ್ರಿಗೆ ಮಾತ್ರ ಈ ವಿಚಾರಗಳೆಲ್ಲ ಗೊತ್ತಿದೆ. ಅದಾದ ನಂತರ ಅದೇ ಅಶ್ವಥ್ ನಾರಾಯಣ ರೆಡ್ಡಿ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟರು, ಕಾಂಗ್ರೆಸ್ ಟಿಕೆಟ್. ನೀವೇನ್ ಮಾಡಿದ್ರಿ? ಇಂಡಿಪೆಂಡೆಂಟ್ ಆಗಿ ನಿಂತ್ರಿ. ಅದನ್ನ ನೀವು ವಿಮರ್ಶೆ ಮಾಡ್ಕೊಳ್ಳಿ. ಬೇರೆಯವ್ರಿಗೆ ನೀವು ತಪ್ಪು ಮಾಡಿದ್ಯಾ ಅಂತ ಹೇಳೋ ಬದಲು ನೀವು ಅದನ್ನ ಗಮನಿಸ್ಕೊಳ್ರಿ. ನಾನು ತಪ್ಪು ಮಾಡಿದ್ದೀನಾ ಅನ್ನೋದನ್ನ. ನೀವು ಇಂಡಿಪೆಂಡೆಂಟ್ ನಿಂತ್ರಿ. ಚುನಾವಣೆಯಲ್ಲಿ ಲಿಂಗಪ್ಪನವ್ರು ಇಲ್ಲೇ ಇದ್ದಾರೆ, ಮೇಷ ಲಿಂಗಪ್ಪ
ಇವರೆಲ್ಲ ಸೇರಿ ಮೋಸ ಮಾಡಿರೋದೆ. ಮಂಜುನಾಥ್ ಆಗ್ಬೋದು, ಈಗ ನಮ್ GK ಸತೀಶ್ ಬೈಕೊಂಡು ನಾನು ಹೇಳ್ತೇನೆ, ವಾಸ್ತವಾಂಶ ಹೇಳ್ತೀನಿ. ಕೌಂಟಿಂಗ್ ನಲ್ಲಿ ಇರ್ಲಿ, ಕೌಂಟಿಂಗ್ ನಲ್ಲಿ ಮೇಲ್ಗಡೆ ಓಟುಗಳೆಲ್ಲ ಶಿವಶಂಕರ್ ರೆಡ್ಡಿದು, ಒಳಗಡೆ ಎಲ್ಲ ಅಶ್ವಥ್ ನಾರಾಯಣ ರೆಡ್ಡಿ. ಅವತ್ತಿನ ದಿವಸ ದುರದೃಷ್ಟವಶಾತ್ ನಮ್ಮ RG ವೆಂಕಟಾಚಲಯ್ಯನವರು ದೊಡ್ಡಬಳ್ಳಾಪುರದಲ್ಲಿ ನಿಂತು ಸೋತಿದ್ದಕ್ಕೆ ಜಾಲಪ್ನವರು ತಲೆ ಕೆಟ್ಟು ಅಲ್ಲಿಂದ ಹೊರಟೋಗ್ಬಿಟ್ರು. ಅವತ್ತಿಗಾನೇ ವೆಂಕಟಾಚಲಯ್ಯನವ್ರು ಗೆದ್ದಿದ್ರೆ ರೀಕೌಂಟ್ ಮಾಡಿಸ್ತಾ ಇದ್ರು, ಈತನ ಬಾಯಲೆಲ್ಲ ಈಚೆ ಬರ್ತಾ ಇತ್ತು. ಖಂಡಿತ ಅವ್ರು ಗೆಲ್ತಿರ್ಲಿಲ್ಲ ಚುನಾವಣೆಯಲ್ಲಿ. ಮೋಸ ಅಲ್ಲಿಂದ ನಿಮ್ಮದು ಮೋಸನೇ ಹೊರತು ನಾವೆಂದು ಮೋಸ ಮಾಡಿಲ್ಲ. ನೀವು ಅಧಿಕಾರದಲ್ಲಿ ಇದ್ದಾಗ ನಿಮ್ ಸವಾಸ ಬೇಡ ಅಂತ ಬಿಟ್ಟು ನಾನು ಪುಟ್ಸಾಮಗೋಟು ಜೊತೆ ಬಂದು ಸೇರ್ಕೊಂಡಿದ್ದೀನಿ. ನಿಮ್ ಸವಾಸ ಬೇಡ ಅಂತ ಹೇಳಿದ್ದೀನಿ. ನಾನೆಂದು ನಮ್ಗೆಂದು ಫೇವರ್ ಮಾಡಿಲ್ಲ. ನನ್ನ ಯೋಗ್ಯತೆಗೆ ಒಂದು ಬೋರ್ ಹಾಕ್ಸಕ್ಕಾಗಿಲ್ಲ ಇವ್ರ ಹತ್ರ. ನಾನು ಇವ್ರನ್ನ ಹೋಗಿ ಬೋರ್ ಕೇಳಿದ್ರೆ ಕೇಶವ ರೆಡ್ಡಿನ ಕೇಳ್ಕೊ, ಪ್ರಕಾಶ್ ರೆಡ್ಡಿನ ಇದೆಲ್ಲ ನಡೆದಿರೋದಕ್ಕೆ ಇವ್ರ ಸಂಬಂಧಿಕರನ್ನ ಬಿಟ್ಟು ನನ್ನ ಮೇಲೆ ಗದಾಪ್ರಹಾರ ಮಾಡಿದ್ದಾರೆ. ಇವೆಲ್ಲ ನೋಡ್ಕೊಂಡು ನಾವು ನಿಮ್ ಜೊತೆಯಲ್ಲಿ ಇರ್ಬೇಕಾ? ನನ್ಗೆ ರಾಜಕೀಯ ಇಷ್ಟೇ ಇದ್ರೆ ನಾವು ಒಂದ್ ಕಡೆ ಇರ್ತೀವಿ, ಇಲ್ಲ ಅಂತ ರಾಜಕೀಯ ಬೇಡ ಅಂತ ಎಲ್ಲರಿಗೂ ಗುಡ್ ಬೈ ಹೇಳಿ ಮನೆಗೆ ಹೋಗೋದಷ್ಟೇ. ನಾವು ಒಬ್ಬರ ಬಗ್ಗೆ ಟೀಕೆ ಮಾಡೋದಿಲ್ಲ. ನನ್ನ ಬಗ್ಗೆ ಟೀಕೆ ಮಾಡಬೇಡಿ. ನಿಮ್ಮ 100 ಇವೆ, ನಾನು ಹೇಳ್ಬೇಕು ಅಂತಂದ್ರೆ ನಿಮ್ಮ 100 ತಪ್ಪುಗಳಿವೆ.